ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಈ ಒಟ್ಟಾರೆ DCC ಬ್ಯಾಂಕ್ನ್ಯಾಗ ಜಯಶೀಲ್ ಶೆಟ್ರ 120 ಕೋಟಿ ಅವ್ರಿಗೆ ಸಾಲ ಕೊಟ್ಟಿದ್ದ ವಿಷಯದ ಮ್ಯಾಗ ನಮ್ಮ ಗರ್ದಿಗಮ್ಮತ್ ಅನೇಕ ದಾಖಲೆಗಳನ್ನ ಬಿಡುಗಡೆ ಮಾಡಿತು. SP ಅವ್ರು ಬರೆದಾತು, ಅಲ್ಲಿ ಖರೀದಿ ಯಾರ್ಯಾರು ತೊಗೊಂಡ್ರು, ಅದು ಯಾರ ಜಾಗ ಏನು, ಆ ಒಂದು ವಿಷಯವಾಗಿ ಸವಿಸ್ತರವಾಗಿ ಇಡೀ ರಾಜ್ಯ ತುಂಬ ಹೋಗ್ತದ. ಆ ಜಯಶೀಲ್ ಶೆಟ್ರ ಸಾಲ ಕೊಟ್ಟಿದ್ರ ಬಗ್ಗೆ ಮಾಜಿ ಸಚಿವರಾದಂಥ ಹಾಲಿ ಅರಬಾವಿ ಶಾಸಕರ ಭಾಳ ಜಯಶೀಲ್ ಶೆಟ್ರ ಬಗ್ಗೆ ಡಿಪೆಂಡ್ ಭಾಳ ಮಾಡಿಕೊಳಕತ್ರ ಅವರು. ಆದರೆ ಯಾಕೋ ಎಲ್ಲೋ ನಮ್ಮ ಒಂದು ತನಿಖಾ ತಂಡ ಅಂದ್ರೆ ಸಾವಳ್ಗಿ ಬಸಪ್ಪ ಸಾಬ್ಗೆ ಒಂದು ಸಲ ನಾವು ಜಯಶೀಲ್ ಶೆಟ್ರ್ ಇಂಟ್ರ್ಯೂ ತೊಗೊಳಕ್ಕೆ ಹೋಗೋಣ್ರಿ ಅಂತೇಳಿ ಕಡಿಮೆ ಅಂದರು ಒಂದು 2-3 ತಿಂಗಳಿಂದ ಗುದ್ದಾಡತ್ತಿದ್ದವ. ಜಯಶೀಲ್ ಶೆಟ್ರ್ ಎಲ್ಲಿದಾರು, ಒಂದು ಸಲ ಕುಂದಾಪುರದಾಗ ಅದಾರ ಅಂದರು, ಒಂದು ಸಲ ಫೋನ್ ನಾಟ್ ರೀಚೇಬಲ್ಲ, ಒಂದು ಸಲ ಗೋಕಾಕ್ದಾಗ ಅದಾರ ಅಂದರು ಫೋನ್ ಎಬ್ದಿರಕ್ಕಿಲ್ಲ. ಜಯಶೀಲ್ ಶೆಟ್ರ್ ಬೆನ್ನು ಹತ್ತಿ ಬಿಟ್ಟಿದ್ದವು. ಮೊನ್ನೆ ಜಯಶೀಲ ಶೆಟ್ರ ಇಂಥಲ್ಲಿ ಅದಾರಂತ ಅವ್ನು ಸುದ್ದಿ ಬರಗೂಡ್ದ ನಮ್ಮ ಸಾಬ ಕ್ಯಾಮ್ರಾಮ್ಯಾನ್ ತೊಗೊಂಡು ಕರ್ಕೊಂಡು ಹೋಗೇ ಬಿಟ್ಟ. ಗೋಕಾಕ್ದಾಗ ಅದಾರ, ಘಟಪ್ರಭಾದಾಗ ಅದಾರ ಅಂದರು, ಘಟಪ್ರಭಾದಾಗ ಹೋಗ್ಬಿಡ್ದ ಇದೇ ಈಗ ಇದ್ರಿ, ಇದು ಈಗ ಎಲ್ಲೋ ಕಾರ ಗೋಕಾಕ್ ಕಡೆ ಹೋತ್ರಿ ಅಂತ ಅಂದ್ಬಿಟ್ರು. ಅವನು ಬಿಡಲಿಲ್ಲ, ಸಾಬ್ ಬೆನ್ನು ಹತ್ತಿ ಗೋಕಾಕ್ ಹೋದ. ಇಲ್ರಿ ಇಲ್ಲಿ ಒಂದು NSF ಕಡೆ ಗಾಡಿ ಐತ್ರಿ ಅಂತಂದ. NSF ಹೋದ, ಅಲ್ಲಿಯೂ ಸಿಗಲಿಲ್ಲ ಜಯಶೀಲ್ ಶೆಟ್ರ್. ಆಮ್ಯಾಗ ಅವ ಭಾಳ ಶಣ್ಯ ಸಾಬ, ಯಾರನ್ನೋ ಕೇಳಿದವನ ಇಲ್ಲ ಮಹಾಲಕ್ಷ್ಮಿ ಗುಡಿಯಾಗ ಜಯಶೀಲ್ ಶೆಟ್ರ್ ಅದಾರ ಅಂದ ಕೂಡಲೇ ಮಹಾಲಕ್ಷ್ಮಿ ಗುಡಿಗನ ಹೋದವ, ತನ್ನ ಕ್ಯಾಮ್ರಾಮನ್ ಕರ್ಕೊಂಡ ಹೋದ. ಅಲ್ಲಿ ನೋಡಿ ಕ್ಯಾಸ ನಮ್ಮ ಸಾಬ ಒಂದು ನಮೂನಿ ಗಡ್ಬಡ್ಸಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಒಂದು ಕಡೆ ರಾಜ್ಯದ ಭಾವಿ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡತ್ತಾರ. ಸ್ಮಶಾನದಾಗ ಊಟ ಮಾಡೋದು, ಸ್ಮಶಾನದಾಗ ಕಾರ್ಯಕ್ರಮಗಳು ಮಾಡೋದು ಒಂದು ಕಡೆ ಮಾಡತ್ತಿದ್ರೆ, ಅವ್ರ ಖುದ್ದ ಸಹೋದರ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಅವರ ಹೋಮ ಹವನ ಪೂಜಾ ಮಾಡೋತ್ನಾಗ ಒಟ್ಟಾರೆ ಒಂದು ಮೈಮ್ಯಾಗ ಒಂದು ಶಾಲ್ ಟೈಪ ಒಂದು ಲುಂಗಿ ಸುತ್ಕೊಂಡ, ಒಂದು ದೋತ್ರ ಸುತ್ಕೊಂಡ ಪೂಜಾ ಕುಂತಿದ್ರು. ಈ ನಮ್ಮ ಸಾಬ ಗಡಪಡಿಗೆ ಹತ್ತಾಕೈತೆ, ಅವಂಗ ಗಡಬಡ್ಸಾಕತ್ ಸಾಬ. ಯಾಕಪ್ಪ ಒಂದು ಕಡೆ ಅವ್ರ ಸಹೋದರ ದೇವರ ನಂಬೇಡ್ರಿ, ಮೂರ್ತಿ ಪೂಜೆ ಮಾಡಬೇಡ್ರಿ, ಹೋಮ ಹವನ ಮಾಡಬೇಡ್ರಿ ಅಂತಾರೆ. ಅವ್ರ ಖಾಸ ಸಹೋದರ ಒಂದು ಕಡೆ ಈ ರಾಜ್ಯದ ಅಭಿವೃದ್ಧಿಗಾಗಿ, ರೈತರ ಸಲುವಾಗಿ ಮಳೆ ಬೆಳೆ ಆಗಲಿ ಅಂತೇಳಿ ಇವರು ಹಿಂಗೆ ಕುಂತಾರಲ್ಲ ಅಂತ ಅವ ದಿಗ್ಭ್ರಮೆ ಅದ ನಮ್ಮ ಸಾಬ. ಆದರೆ ಅವಂಗೆ ಇನ್ನೂ ಒಂದಲ್ಲಿ ಒಟ್ಟಾರೆ ಅವಂಗೆ ಆಶ್ಚರ್ಯಕರ ಅನ್ನಿಸ್ತು. ಆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಜೊತೆ ಈ ಒಂದು ಜಯಶೀಲ್ ಶೆಟ್ರ್ ಇದ್ದದ್ದು ನೋಡಿ ಭಾಳ ಗಡ್ಬಡ್ಸಕತ್ತ ಸಾಬ. ಯಾಕಂದ್ರೆ ಜಯಶೀಲ್ ಶೆಟ್ರ್ ಇಡೀ ಆ ಹೋಮ ಹವನ ಅದು ಯಾವ ರೀತಿ ಏನು ಮಾಡ್ಬೇಕು ಅನ್ನೋದನ್ನ ಡೈರೆಕ್ಷನ್ ಬಾಲಚಂದ್ರ ಜಾರಕಿಹೊಳಿ ಅವ್ರಿಗೆ ಸ್ವತಃ ಜಯಶೀಲ್ ಶೆಟ್ಟಿ ಅವರ ಕೊಡಾತಿದ್ದ ಅಂಥೇಳಿ ಅಲ್ಲಿ ಮಂದಿ ಮಾತಾಡಿದ್ದು ನಮ್ಮ ಸಾಬ ಕೇಳಾತಿದ್ದ. ಒಟ್ಟಾರೆ ಇವತ್ತು ಒಂದು ಕಡೆ ಜಯಶೀಲ್ ಶೆಟ್ರ ಇಷ್ಟೆಲ್ಲ ಆದರೂ ಅವರು ಒಂದು ಪತ್ರಿಕಾಗೋಷ್ಠಿ, ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿಲ್ಲ. ಈ ಒಂದು ಘಟನೆ ನೋಡಿದ್ರೆ ನಮ್ಗೆ ಜಯಶೀಲ್ ಶೆಟ್ರು ಇವತ್ತು ಹಿಂದೊಂದು ಕುಂದಾಪುರದಾಗ ಸ್ಟಾರ್ ಹೋಟೆಲ್ ತೆಗೆದಾಗ ಇದೇ ಸಹೋದರರಾದಂಥ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಅದು ಉದ್ಘಾಟನೆಗೆ ಹೋದದ್ದೂ ಇನ್ನೂ ಫೋಟೋಗಳದಾವ. ಅಂದರೆ ಒಟ್ಟಾರೆ ಒಂದು ಜಯಶೀಲ್ ಶೆಟ್ಟಿ, ಒಂದು ಸತೀಶ್ ಜಾರಕಿಹೊಳಿ ಆಯ್ತು, ಬಾಲಚಂದ್ರ ಜಾರಕಿಹೊಳಿ ಅಂದರೆ ಬಾಲಚಂದ್ರ ಜಾರಕಿಹೊಳಿ ಜೊತೆ ಭಾಳ ಆಪ್ತದಾನಂತ ಮಾತಾಡ್ತಿದ್ರು. ಆದರೆ ನಾವಂತೂ ಕಣ್ಣಾರೆ ನೋಡಾಕಿಲ್ಲ ನಾವು. ಆದರೆ ಜಯಶೀಲ್ ಶೆಟ್ರ್ ಹೇಳ್ದಂಗೆ ಆ ಹೋಮ ಹವನ ಮಾಡೋದು ನೋಡಿ, ಒಟ್ಟಾರೆ ಅವರ ಅಲ್ಲಿಯ ವಾತಾವರಣ ನೋಡಿ ಜಯಶೀಲ್ ಶೆಟ್ರ ಇನ್ನೂ ಈ ಹೋಮ ಹವನ ಮುಗಿಮಟ್ಟ ನಂಗೆ ಹೊರಗೆ ಬರೋಕ್ಕಾಗೋದಿಲ್ಲ ಅಂತ ಮಂದಿ ಮುಂದೆ ಹೇಳಿದ್ದು ಕೇಳ್ಕ್ಯಾಸ ಸಾಬ ಹೊರಗೆ ಬಂದು. ಅಂದ್ರೆ ಒಟ್ಟಾರೆ ಜಯಶೀಲ್ ಶೆಟ್ರ ಬಾಲಚಂದ್ರ ಜಾರಕಿಹೊಳಿ ಅವರ ನಿರ್ದೇಶನದ ಮ್ಯಾಗ ಒಟ್ಟಾರೆ ಬಹುತೇಕ ಈ DCC ಬ್ಯಾಂಕ್ ಮಾರ್ಚ್ದೊಳಗೆ ಸಾಲ ತುಂಬಿ ತಮ್ಮ ಹೆಸರು ಒಂದು ಅಜರಾಮರವಾಗಿ ಉಳಿಬೇಕು, ತಾವು ಒಳ್ಳೆ ವ್ಯವಹಾರಿಕರ. ಯಾಕಂದ್ರೆ ಈ ಘಟಪ್ರಭಾಕ್ಕೆ ಬಂದಾಗ ನಾ ಏನಿದ್ನಿ, ಈ ಗೋಕಾಕ್ ಜನ, ನಾಡಿನ ಜನ, ಜಿಲ್ಲೆಯ ಜನ ನನಗೆ ಉದ್ಯೋಗ ಕೊಟ್ಟರು,